ಹೇಳಿ ಸರ್, ಈಗ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ಮತ್ತೆ ಹಿಂದುತ್ವವಾದಿಗಳೆಲ್ಲರೂ ಕೂಡ ಕನ್ನಡಾಂಬೆನ ವಿರೋಧ ಮಾಡಿದಂತವ್ರು ಇವ್ರಿಗೆ ಯಾಕೆ ಬೇರೆ ಯಾರು ಸಿಗ್ಲಿಲ್ವಾ ಅನ್ನುವಂತ ಅಭಿಯಾನವನ್ನ ಪೋಸ್ಟ್ ಗಳನ್ನ ಶುರು ಮಾಡಿದ್ದಾರೆ. ಯಾರು? ಬಿಜೆಪಿ ಅವರು, ಪ್ರತಾಪ್ ಸಿಂಹ, ಯತ್ನಾಳ್, ಹೀಗೆ ಅನೇಕರು ಬಿಜೆಪಿ ಸಂಸದರು, ಮಾಜಿ ಸಂಸದರು. ಅವ್ರ ಮಾತಿಗೆ ಏನ್ ಮಾಡ್ಬೇಕೀಗ? ಅವ್ರ ಮಾತಿಗೆ ಏನ್ ಹೇಳ್ಬೇಕಪ್ಪ? ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು. ಪ್ರಿಯಾಂಬಲ್ನೆಲ್ಲ ಓದ್ತಿರಿ. ಪ್ರಿಯಾಂಬಲಲ್ಲಿ ಏನ್ ಹೇಳಿದೆ? ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು, ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ. ಹತ್ತನೇ ಸಂವಿಧಾನ ಹೇಳುದು. ನಮ್ಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದೋ ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ. ಸಾಂಸ್ಕೃತಿಕ ಅಭಿವ್ಯಕ್ತ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂತ ಸ್ವತಂತ್ರವಾದ ಸಂಗತಿ. ನಮ್ಮ ಇವರು ಇದು ಪ್ರೈಸ್ ಬಂದಿದೆಯಲ್ಲ ಅವ್ರಿಗೆ, ಬಾನು ಮುಸ್ತಫಾ ಬೂಕರ್ ಪ್ರಶಸ್ತಿ ಬಂದಿಲ್ಲ. ಇಡೀ ದೇಶಕ್ಕೆ ಕಿರೀಟ ಅಲ್ವಾ? ಒಂದು ಭಾರತದ ಮಹಿಳೆ ಅಂತ ನೋಡ್ತೀರೋ, ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು? ಅವ್ರನ್ನ ಯು ವಾಂಟ್ ಟು ಸಿ ಹರ್ ಎಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಯು ವಾಂಟೆಡ್ ಟು ಸೆಗ್ರಿಗೇಟ್? ಪ್ರತ್ಯೇಕಿಸ್ತೀರಾ? ಸೊ ಇದು ಅವರು ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ. ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಹಿರಿಮೆ, ಘನತೆ, ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ? ಈಶ್ವರ ಅಲ್ಲ ತೇರೆ ನಾಮ್ ಸಬಕು ಸನ್ಮತಿ ದೇ ಭಗವಾನ್ ಅಂತ ಹೇಳಲ್ವಾ ಗಾಂಧೀಜಿಯವರು? ಹೇಳಲ್ವಾ ಅದನ್ನ? ಸೊ ವಾಟ್ ಇಸ್ ರಾಂಗ್? ಈಗ ಸೌತ್ ಕನ್ನಡ ನೋಡಿ, ದೇಶದ ಕೆಳಗಡೆ ದೇವಸ್ಥಾನ ಇರ್ತದೆ, ಮೇಲೆ ಮಸೀದಿ ಇರ್ತದೆ. ಕೆಲವು ಕಡೆ ಕೆಳಗಡೆ ಮಸೀದಿ ಇರ್ತದೆ, ಕೆಳಗಡೆ ದೇವಸ್ಥಾನ ಇರ್ತದೆ. ಯುಗಾದಿ ಮಾಡಿದ್ರೆ ಹೋಳಿಗೆ ಊಟ ಮಾಡೋಕೆ ನಮ್ಮ ಮನೆ ಬರ್ತಾರೆ. ಬಕ್ರೀದ್ ಮಾಡಿದಾಗ ಅವ್ರ ಮನೆಗೆ ಬಿರಿಯಾನಿ ತಿನ್ನಕ್ ನಾವು ಹೋಗ್ತೀವಿ. ಇದ್ರಲ್ಲಿ ಏನಿದೆ? ವಾಟ್ ಇಸ್ ದೇ? ವೈ ವಾಂಟ್ ಟು ಡಿಸ್ಕ್ರಿಮಿನೇಟ್? ಸಂವಿಧಾನ ನಂಗೆ ಹೇಳಿಲ್ವಲ್ಲ. ಹೀಗಾಗಿ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ಒಂದು ಈ ನಾಡ ಹಬ್ಬ ಸಹಜವಾಗಿ ಜನರು ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅದು ಅವರ ಆಯ್ಕೆಯನ್ನು ಗೌರವಿಸಬೇಕು. ಸಂವಿಧಾನ ಅದನ್ನೇ ಹೇಳಿರೋದು. ಸಂವಿಧಾನಾತ್ಮಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು, ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ. ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ ಕೇಳ್ತಿರಲ್ರಿ? ಇಷ್ಟೆಲ್ಲ ಹೇಳಿದ್ಮೇಲೆ ಯು ಆರ್ ದಿ ಪ್ರೆಸ್ ಪೀಪಲ್ ಅಪೋಸಿಂಗ್ ದಿ ಡೆಮೊಕ್ರೆಟಿಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.